ಬರ್ತಾನೆ. ಮನೆಗೆ ಬಂದರೆ ಅವನ ತಂಗಿ ಜಾರ ತುಂಬ ಕಾತರಿಂದ ಕಾಯ್ತಾ ಇದ್ದಾಳೆ ಶೂಗೋಸ್ಕರ. ಅವಳು ಬಂದಿದ ತಕ್ಷಣ ಕೇಳ್ತಾಳೆ, ನಿನ್ನ ಶೂ ಸರಿ ಆಯಿತಾ? ಹಾಂ, ನಾನು ನೋಡಬೇಕಲ್ಲ ಅದನ್ನು ಅಂತ. ಅವನು ತುಂಬ ದುಃಖದಿಂದ ಹೇಳ್ತಾನೆ, ಈ ಥರ ಆಯಿತು ಅಂತ. ಅಂದರೆ ನಾನು ಶೂ ಹೊಲಿಸ್ಕೊಂಡು ಅದನ್ನ ತೊಗೊಂಡು ತರಕಾರಿ ಅಂಗಡಿಗೆ ಹೋಗಿದ್ದೆ, ಅದನ್ನು ಹೊರಗಡೆ ಒಂದು ಬಾಕ್ಸ್ಗಳ ಸಂದಿಯಲ್ಲಿ ಇಟ್ಟಿದ್ದೆ, ಹೊರಗಡೆ ಬಂದು ನೋಡ್ತೀನಿ ಅದು ಅಲ್ಲಿ ಇಲ್ಲ ಅಂತ. ನಾನು ಎಷ್ಟೋ ಹುಡುಕ್ತೆ ಅದು ಸಿಗಲಿಲ್ಲ ಅಂತ ಹೇಳ್ತಾನೆ. ಹಾಗಂದರೆ ಶೂ ಕಳೆದೋಯ್ತಾ ಅಂತ ಜಾರ ಕೇಳ್ತಾಳೆ. ಅವನು, ಇಲ್ಲ, ನಾನು ಇನ್ನೊಂದ್ಸರಿ ಹುಡ್ಕೊಂಬರ್ತೀನಿ, ದಯವಿಟ್ಟು ನೀನು ಇದನ್ನು ಅಪ್ಪ ಅಮ್ಮನಿಗೆ ಹೇಳ್ಬೇಡ, ಹೇಳಿದ್ರೆ ಇಬ್ರಿಗೂ ಒದೆ ಬೀಳುತ್ತೆ. ದಯವಿಟ್ಟು ನಾನು ಇನ್ನೊಂದ್ಸರಿ ಹುಡ್ಕೊಂಬರ್ತೀನಿ, ದಯವಿಟ್ಟು ಹೇಳ್ಬೇಡ ಅಂತ. ಅವಳು ಅಳೋದಕ್ಕೆ ಶುರು ಮಾಡ್ತಾಳೆ. ಅಲ್ಲ, ಶೂ ಇಲ್ಲದೆ ನಾಳೆ ನಾನು ಸ್ಕೂಲ್ಗೆ ಹೆಂಗೆ ಹೋಗಲಿ ಅಂತ ಅಳ್ತಾಳೆ. ಅವನು ಹೇಳ್ತಾನೆ, ಇಲ್ಲ ನೀನು ಅಳ್ಬೇಡ, ನಾನು ಹೋಗಿ ಹೆಂಗಾದ್ರೂ ಹುಡ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಮತ್ತೆ ಶೂನ ಹುಡ್ಕೋಕೆ ಓಡ್ತಾನೆ. ಮತ್ತೆ ಅವನು ಅಂಗಡಿ ಹತ್ರ ಬಂದೆಲ್ಲ ಹುಡುಕ್ತಾನೆ, ಎಷ್ಟು ಪ್ರಯತ್ನ ಪಟ್ಟರು ಶೂ ಸಿಗೋದಿಲ್ಲ. ಸಂಜೆ ಮನೆಯಲ್ಲಿ ಒಂದು ಸಣ್ಣ ಕೊಠಡಿ ಅದು. ಅಪ್ಪ ಅಮ್ಮ ಅವರ ಸಂಸಾರದ ತಾಪತ್ರೆಗಳ ಬಗ್ಗೆ ಮಾತಾಡ್ತಾ ಇರ್ತಾರೆ. ಜಾರಾ ಮತ್ತು ಅಲಿ ಇಬ್ಬರು ಹೋಮ್ವರ್ಕ್ ಮಾಡೋದಕ್ಕೆ ಕೂತಿರ್ತಾರೆ. ಈಗ ಜಾರಾಗೆ ತನ್ನ ಶೂನ ಒಂದು ಚಿಂತೆ, ನಾಳೆ ಶೂ ಇಲ್ಲದೆ ಸ್ಕೂಲ್ಗೆ ಹೋಗೋಕ್ಕಾಗೋದಿಲ್ಲ. ಈಗ ಇದನ್ನು ಅಲಿ ಹತ್ರ ಕೇಳಬೇಕು, ಅದರ ಮುಂದೆ ಅಪ್ಪ ಅಮ್ಮ ಇದ್ದಾರೆ. ಇವ್ರು ಮಾತಾಡಿದ್ರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಏನು ಪ್ರಾಬ್ಲಮ್ ಅಂತ. ಸೊ ಇದನ್ನು ಕಮ್ಯುನಿಕೇಟ್ ಮಾಡಬೇಕು. ಅವಳು ಏನು ಮಾಡ್ತಾಳಂದರೆ, ಹೋಮ್ವರ್ಕ್ ಬರಿತಾ ಇರ್ತಾಳೆ, ನೋಟ್ಬುಕ್ಕು. ಅದರಲ್ಲಿ ಅವಳು ಬರಿತಾಳೆ, ಅಲಿ, ನಾಳೆ ನಾನು ಶೂ ಇಲ್ಲದೆ ಶಾಲೆಗೆ ಹೇಗೆ ಹೋಗೋದು ಅಂತ. ಅದನ್ನು ಬರೆದು ಆ ನೋಟ್ನ ತನ್ನ ಪಕ್ಕದಲ್ಲಿರೋ ಅಲಿಗೆ ಪಾಸ್ ಮಾಡ್ತಾಳೆ. ಅಲಿ ನೋಡ್ತಾನೆ, ನೋಡಿಬಿಟ್ಟು ಅದರೊಳಗೆ ಆನ್ಸರ್ ಬರೀತಾನೆ, ನೀನು ನಾಳೆ ಒಂದಿನ ಸ್ಲಿಪ್ಪರ್ ಹಾಕ್ಕೊಂಡು ಹೋಗು ಅಂತ. ಅದನ್ನ ನೋಡಿ ಸಾರಾಗಿ ಕೋಪ ಬರುತ್ತೆ. ಇಷ್ಟು ಧೈರ್ಯ ಇವನಿಗೆ, ಶೂ ಕಳೆದಾಕ್ಬಿಟ್ಟು ಸ್ಲಿಪ್ಪರ್ ಹಾಕ್ಕೊಂಡು ಹೋಗು ಅಂತಾನಲ್ಲ ಅಂತ. ಅವಳು ಬರೀತಾಳೆ, ಶೂ ಕಳೆದಾಕ್ಬಿಟ್ಟು ಸ್ಲಿಪ್ಪರ್ ಹಾಕ್ಕೊಂಡು ಹೋಗು ಅಂತ, ಎಷ್ಟು ಧೈರ್ಯ ನಿನಗೆ, ನಾನು ಅಪ್ಪನ ಹತ್ರ ಹೇಳ್ತೀನಿ ಅಂತ. ಅವ್ನಿಗೆ ಸ್ವಲ್ಪ ಭಯ ಆಗುತ್ತೆ. ಅವನು ಒಂದು ಐಡಿಯಾ ಮಾಡ್ತಾನೆ, ಒಂದು ಕೆಲಸ ಮಾಡೋಣ, ನನ್ನ ಶೂ ಇದೆಯಲ್ಲ ಅದನ್ನು ನೀನು ಬೆಳಗ್ಗೆ ಹಾಕ್ಕೊಂಡು ಶಾಲೆಗೆ ಹೋಗು, ಮಧ್ಯಾಹ್ನ ನಿನ್ನ ಶಾಲೆ ಮುಗಿದ್ಮೇಲೆ ಅದೇ ಶೂನ ಹಾಕ್ಕೊಂಡು ನಾನು ಮಧ್ಯಾಹ್ನ ನನ್ನ ಶಾಲೆಗೆ ಹೋಗ್ತೀನಿ ಅಂತ ಹೇಳ್ತಾನೆ. ಸಾರಾಗೆ ಬೇರೆ ಚಾಯ್ಸ್ ಇಲ್ಲ, ಸರಿ ಅಂತ ಒಪ್ಕೊಳ್ತಾರೆ. ಸೊ ಇದು ಅವ್ರ ಪ್ಲ್ಯಾನು. ಅಂದರೆ ಅಲಿ ಶೂನ ಬೆಳಗ್ಗೆ ಜಾರ ಹಾಕ್ಕೊಂಡು ಹೋಗೋದು, ಮಧ್ಯಾಹ್ನ ಅವಳ ಶಾಲೆ ಮುಗಿದೋಗುತ್ತೆ. ಅದಾದ ನಂತರ ಅಲಿ ಅದೇ ಶೂನ ಹಾಕ್ಕೊಂಡು ಮಧ್ಯಾಹ್ನ ಅವನ ಶಾಲೆಗೆ ಹೋಗೋದು. ಇದು ಇವರ ಒಂದು ಪ್ಲ್ಯಾನ್. ಬಟ್ ಏನಂದರೆ ಅಲಿ ಶಾಲೆ ಬೇರೆ ಕಡೆ ಇರುತ್ತೆ, ಜಾರಾಳ ಶಾಲೆ ಬೇರೆ ಕಡೆ ಇರುತ್ತೆ. ಸೊ ಇವರಿಬ್ಬರು ಒಂದು ಸೆಂಟರ್ ಪಾಯಿಂಟಲ್ಲಿ ಅಲಿ ವೆಯ್ಟ್ ಮಾಡೋ ಥರ ಪ್ಲ್ಯಾನ್ ಮಾಡಿಕೊಂಡು ಇವರು ಆ ಶೂನ ಎಕ್ಸ್ಚೇಂಜ್ ಮಾಡೋದನ್ನ ಡಿಸೈಡ್